ಯಾರೇ ನೀನು ಚೆಲುವೆ ಸಿನಿಮಾದ ಹಿಂದಿನ ರೋಚಕ ಕತೆ ನಾವೆಲ್ಲ ಈಗ ತಿಳ್ಕೊಂಬಿಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಯಾರೇ ನೀನು ಚೆಲುವೆ ಸಿನಿಮಾನ ಯಾರ್ಯಾರೆಲ್ಲ ನೋಡಿದ್ದೀರಿ? ನಾನಂತೂ 5 ಸರಿ ನೋಡಿದ್ದೀನಪ್ಪ. ಯಾವಾಗಂದರೆ 2000ನೇ ಇಸ್ವಿಯಲ್ಲಿ ನಾನು ITI ಮಾಡ್ತಿದ್ದೆ. ITI ಮಾಡಬೇಕಾದ್ರೆ ನನಗೆ ಆ ಸಿನಿಮಾ ಅಂದರೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಆ ಸಿನಿಮಾನ 5 ಸರಿ ನೋಡಿದ್ದೆ. ಅದರಲ್ಲಿರೋ ಸಾಂಗ್ಗಳೆಲ್ಲ ಎಕ್ಸಲೆಂಟು. ಕುಶಲವೇ ಕ್ಷೇಮವೇ ಕುಶಲವೇ ಕ್ಷೇಮವೇ ಆ ಸಾಂಗು. ಹಾಗೇನೆ ಪ್ರಿಯ ಪ್ಲೀಸ್ ಲವ್ ಮಿ ಪ್ರಿಯ, ಗೆಳೆಯ ಹೇಳಯ್ಯ ಲವ್ವೇ ಹೀಗಯ್ಯ, ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ ಹೇಳಯ್ಯ, ಈ ಸಾಂಗ್ಗಳು. ಬಟ್ ಸಾಂಗು ಸಖತ್ತಾಗಿತ್ತು, ಸಿನಿಮಾನು ಸಖತ್ತಾಗಿತ್ತು. ಹಾಗಾಗಿ ಈ ಸಿನಿಮಾ 5 ಸರಿ ನೋಡಿದ್ದೆ. ನೀವೆಲ್ಲ ಎಷ್ಟು ಸರಿ ಈ ಸಿನಿಮಾ ನೋಡಿದಿರಿ? ಯಾರೇ ನೀನು ಚೆಲುವೆ ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ರೋಚಕ ಕತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರ್ಯಾರೆಲ್ಲ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಯಾರೇ ನೀನು ಚೆಲುವೆ ಸಿನಿಮಾದ ಹಿಂದಿನ ರೋಚಕ ಕತೆ ನಾವೆಲ್ಲ ಈಗ ತಿಳ್ಕೊಂಬಿಡೋಣ. ಈಗ ನಾವೊಂದು ಸಿನಿಮಾನ ನಾವು ಬೇಗನೆ ಮಾಡಿ ಮುಗಿಸ್ಬಿಟ್ಟು ರಿಲೀಸ್ ಮಾಡಿಬಿಡ್ತೀವಿ ಅನ್ನೋದು ಎಲ್ಲ ಸುಳ್ಳು. ನಾವು ಅಂದ್ಕೊಂಡಂಗೆ ಯಾವುದು ನಡೆಯಲ್ಲ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹಾಗಾಗ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇರ್ತಾವು. ಹಾಗೇನೆ ಅದಕ್ಕೆ ಪೂರಕವಾಗಿ ಬದಲಾವಣೆ ಮಾಡಿ ಕೂಡ ಕೆಲವೊಂದು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದು ಉಂಟು, ಕೆಲವೊಂದು ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗಿದ್ದು ಉಂಟು. ಇದೇ ರೀತಿ ಕೆಲವೊಂದು ಬದಲಾವಣೆಗಳನ್ನ ಕಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಿರೋ ಸಿನಿಮಾ ಯಾವ್ದು ಗೊತ್ತಾ? ಅದೇ ಯಾರೇ ನೀನು ಚೆಲುವೆ. ಈ ಸಿನಿಮಾ ಮೊದಲಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೀರೋ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ಅವರು ಹೀರೋ ಆಗಿದ್ರು. ಈ ಯಾರೇ ನೀನು ಚೆಲುವೆ ಸಿನಿಮಾ ತಮಿಳಿನ ಕಾದಲ್ ಕೋಟೈ ಸಿನಿಮಾ. ಅಜಿತ್ ಅವರು ಹೀರೋ ಆಗಿ ಅಭಿನಯಿಸಿದ್ರು ಈ ಸಿನಿಮಾದಲ್ಲಿ. ಈ ಸಿನಿಮಾನ ಕನ್ನಡಕ್ಕೆ ತರಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿಕೊಂಡು ನಮ್ಮ ರವಿಚಂದ್ರನ್ ಸರ್ ಅವರ ತಮ್ಮ ಬಾಲಾಜಿ ಅವ್ರನ್ನ ಹೀರೋ ಮಾಡಿಬಿಟ್ರು. ಹಾಗೇನೆ ಈ ಸಿನಿಮಾದಲ್ಲಿ ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಮಾಡಬೇಕು ಅನ್ನೋದನ್ನ ಎಲ್ಲ ನಿರ್ಧಾರ ಆಗ್ಬಿಟ್ಟಿತ್ತು. ಆದರೆ ಕಾರಣಾಂತರಗಳಿಂದ ಆಗಿದ್ದೇ ಬೇರೆ. ಏನಪ್ಪ ಅಂದರೆ, ಕಾದಲ್ ಕೋಟೆ ಸಿನಿಮಾ ತಮಿಳಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿತ್ತು. ಆ ಯಶಸ್ಸು ಕಂಡ ಸಂದರ್ಭದಲ್ಲಿ ಈ ಚಿತ್ರದ ಕನ್ನಡ ರಿಮೇಕ್ ಹಕ್ಕುಗಳನ್ನ ಖರೀದಿಸಿದ್ದು KCN ಎಂಟರ್ಪ್ರೈಸಸ್ ಅವರು. ದಿನೇಶ್ ಬಾಬು ಅವರು ಈ ಸಿನಿಮಾದ ನಿರ್ದೇಶನದ ಹೊಣೆಯನ್ನ ಹೊತ್ಕೊಂಡಿದ್ರು. ಆವಾಗಲೇ ಒಂದು ಹಂತದ ಚಿತ್ರೀಕರಣ ಮುಗಿಸ್ಬಿಟ್ಟಿದ್ರು. ಆದ್ರೆ ಅದು ಯಾಕೋ ಏನೋ ಅದು ಸಿನಿಮಾ ಶೂಟಿಂಗ್ ಮುಂದುವರಿಲಿಲ್ಲ. ಈ ಒಂದು ಸಿನಿಮಾನ ಟೇಕ್ ಆಫ್ ಮಾಡಿದ್ದು ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ರಾಕ್ಲೈನ್ ವೆಂಕಟೇಶ್ ಸರ್. ರಾಕ್ಲೈನ್ ವೆಂಕಟೇಶ್ ಸರ್ ಈ ಸಿನಿಮಾದ ಒಂದು ಟೇಕ್ ಆಫ್ ತಗೊಂಡ್ರು. ಈ ಸಿನಿಮಾದಲ್ಲಿ ಅವರು ಹಲವಾರು ಬದಲಾವಣೆಗಳು ಮಾಡಿದ್ರು. ಈ ಸಿನಿಮಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವ್ರನ್ನ ಹೀರೋ ಆಗಿ ಮಾಡಿದ್ರು. ಹಂಸಲೇಖ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಂತೇಳಿ ಫಿಕ್ಸ್ ಆಗೋಯ್ತು. ನಿರ್ದೇಶಕರಾಗಿ D ರಾಜೇಂದ್ರ ಬಾಬು ಸರ್ ನಿರ್ದೇಶನದ ಹೊಣೆಯನ್ನು ಹೊತ್ಕೊಂಡ್ರು. ಹಾಗೇನೆ ವಿಶೇಷ ಪಾತ್ರದಲ್ಲಿ ಅಂದ್ರೆ ಆಟೋ ಡ್ರೈವರ್ ಪಾತ್ರದಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಮಾಡಿದ್ರು. ಹಾಗೆ ರಮೇಶ್ ಅರವಿಂದ್ ಸರ್ ಮಾಡಿದ್ರು. ಜಗ್ಗೇಶ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ರು. ನೀವು ನೋಡಿರ್ಬೋದು, ಈ ಯಾರೇ ನೀನು ಚೆಲುವೆ ಸಿನಿಮಾದ ಹೀರೋಯಿನ್ ಯಾರು ಗೊತ್ತಾ? ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದ ಸಂಗೀತ ಮಾಧವನ್ ಅವರು. ನೋಡಿ, ಆ ಸಿನಿಮಾದಲ್ಲಿ ಬಾಲನಟಿ ಅವರೇ ನಮ್ಮ ಕ್ರೇಜಿ ಸ್ಟಾರ್ ಅವರಿಗೆ ಈ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಹೀರೋಯಿನ್ ಅಂತ ಫಿಕ್ಸ್ ಆಗೋಯ್ತು. ಹೀಗಾಗಿ ಹಲವಾರು ಬದಲಾವಣೆಗಳನ್ನ ಕಂಡು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು ಬಿಡಿ. ಹೇಳಿದ್ನಲ್ಲ, ನಾನಂತೂ ಸಿಕ್ಕಾಪಟ್ಟೆ ಅಂದ್ರೆ 5 ಸರಿ ಸಿನಿಮಾ ನೋಡಿದ್ದೀನಿ. ಈಗಲೂ ಕೂಡ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೇ, ಓದಮ್ಮ ನನ್ನ ಓಲೆ ಹೃದಯ ಬಾವಲೀಲೆ. ಈ ಹಾಡಾಗ್ಲಿ ಪ್ರಿಯ
ಪ್ಲೀಸ್ ಲವ್ ಮೀ ಪ್ರಿಯ, ಈ ಲೋಕ ಬೇಡ, ಈ ಸ್ವರ್ಗ ಬೇಡ, ಈ ಪ್ರೀತಿ ಇರದ ಜನಗಳೇ ಬೇಡ. ಈ ಸಾಂಗ್ ಆಗ್ಲಿ. ಡಯಾನಾ ಡಯಾನಾ ಈ ಸಾಂಗ್ ಆಗ್ಲಿ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ ಲವ್ವೇ ಹೀಗಯ್ಯ. ಈ ಸಾಂಗ್ ಆಗ್ಲಿ. ಎಲ್ಲ ಸಾಂಗ್ ಸೂಪರ್ ಹಿಟ್ಟು, ಸಿನಿಮಾ ಸೂಪರ್ ಹಿಟ್ಟು, ನಮ್ಮ ದೊಡ್ಡಣ್ಣವರ ಅಭಿನಯ ಕೂಡ ಸಾಕಾಗಿತ್ತು. ಒಟ್ಟಾರೆಯಾಗಿ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಯಾರೇ ನೀನು ಚೆಲುವೆಯ ಈ ಸಿನಿಮಾದ ಹಿಂದಿನ ರೋಚಕ ಕಥೆ ನೀವೆಲ್ಲ ತಿಳ್ಕೊಂಡ್ರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಜೈ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ಜೈ ಕರ್ನಾಟಕ. ಧನ್ಯವಾದಗಳು.